ಇಂತ ಶೋಕಿ ಮಾಡೋ ಬಂಡವಾಳು ಯಾಕೆ ಬೇಕು ಅಂತ ಇವರಿಗೆ ಕೈಯಲ್ಲಿ ಮಚ್ಚಿಡ್ಕೊಂಡ್ ಕೂಡ್ಲೆ ಇವರೇನು ದೊಡ್ಡ ಡಾನ್ ಆಗ್ತಾರಾ, ದೊಡ್ಡ ರೌಡಿ ಆಗ್ತಾರಾ, ದೊಡ್ಡ ಗೂಂಡ ಆಗ್ತಾರಾ? ಪ್ಲಾಸ್ಟಿಕ್ ಮಚ್ಚು ಅಂತ ಹೇಳಿ ಕಳ್ಳಾಟ ಮಾಡೋದು ಯಾಕೆ? ಆನಂತರ ಅದು ಅಸಲಿ ಮಚ್ಚು ಅಂತ ಹೇಳಿ ಪೊಲೀಸರ ತನಿಖೆಯಲ್ಲಿ ಬಾಯ್ ಬಿಡೋದು ಯಾಕೆ? ಅಲ್ಲಿ ಹೋಗಿ ನಾಟಕ ಮಾಡೋದು ಯಾಕೆ? ಮೀಸೆ ತಿರುವೋದು ಯಾಕೆ? ಆ ಮಚ್ಚು ತಿರ್ಸೋದು ಯಾಕೆ? ಈ ಬಂಡವಾಳು, ಈ ಶೋಕಿಗೋಸ್ಕರ ಈ ರೀತಿ ಮಾಡೋ ಬಂಡವಾಳು ಇವ್ರಿಗೆ ಬೇಕಾ? ರಜತ್ ಮತ್ತೆ ವಿನಯ್ಗೆ ಬೇಕಾ? ಸಾಮಾಜಿಕ ಜಾಲತಾಣದಲ್ಲಿ ನಾನೇ ಅಣ್ಣ, ನಾನೇ ದಾದಾ, ನಾನೇ ದಾಸ ಅಂತ ಹೇಳಿ ಎಲ್ಲ ಹೇಳುವಂತ ಇವರೆಲ್ಲ ಇದಾರಲ್ಲ, ಇಂಥವ್ರು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಕೈಯಲ್ಲಿ ಮಚ್ಚಿಡ್ಕೊಂಡು ಎಲ್ಲ ಕೊಲೆ ಮಾಡಿ ಕೊಚ್ಚಾಕಿ ರೊಚ್ಚಾಕಿ ಅಂತೇಳಿ ಹೇಳ್ತಾರ? ಏನ್ ಸಂದೇಶ ಕೊಡ್ತಿದ್ದಾರೆ ಹಾಗಾದ್ರೆ? ಪೊಲೀಸರು ಸರಿಯಾಗಿ ಮಾಡಿದ್ದಾರೆ, 3 ದಿನ ಒಳಗಡೆ ಕೂರಿಸಿದ್ದಾರೆ. ಇನ್ನು ಆ ಅಸಲಿ ಮಚ್ಚು ಯಾವುದು ಅಂತೇಳಿ ಗೊತ್ತಾಗಿಲ್ಲ. ಯಾವುದೋ ಪ್ಲಾಸ್ಟಿಕ್ ಮಚ್ಚು ತಗೊಂಡು ಇದರಲ್ಲೇ ನಾವು ಶೂಟಿಂಗ್ಗೋಸ್ಕರ ಈ ಮಚ್ಚನ್ನು ಬಳಸಿದ್ವಿ ಅಂತೇಳೆಲ್ಲ ಹೇಳೋದು, ಬಿಗ್ ಬಾಸ್ ಅಂತ ದೊಡ್ಡ ದೊಡ್ಡ ಶೋಗಳಿಗೆಲ್ಲ ಹೋಗಿ ಅಲ್ಲಿ ಪೋಸ್ ಕೊಡೋದು, ಹೊರಗಡೆ ಬಂದು ಮಚ್ಚಿಡ್ಕೊಂಡು ಹಾದಿ ಬೀದಿಯಲ್ಲೆಲ್ಲ ರೀಲ್ಸ್ ಮಾಡೋದು, ನಿಮ್ಮನ್ನು ಒಂದಿಷ್ಟು ಜನ ಫಾಲೋ ಮಾಡ್ತಾರ್ರಿ. ನೀವೇನೋ ಗನಂದಾರಿ ಕೆಲಸ ಮಾಡಿದೀರಿ ಅಂತ ಹೇಳಿ ನಿಮ್ಮನ್ನ ಒಂದಿಷ್ಟು ಜನ ಹಿಂಬಾಲಕರು ನಿಮ್ಮನ್ನ ನೀವೇನ್ ಮಾಡ್ತೀರಿ ಅದನ್ನ ಫಾಲೋ ಮಾಡೋರು ಇರ್ತಾರೆ. ಸಮಾಜಕ್ಕೆ ಕೊಡುವಂತ ಸಂದೇಶ ಇದೇನೆ ಹಾಗಾದ್ರೆ? ನೀವು ಸರಿಯಾಗಿ ಮಾಡಿದ್ದಾರೆ ಪೊಲೀಸರು. ನಿಮ್ಗೆ ಏನಾಗಿದೆ ಕೂಲಂಕುಷವಾಗಿ ತನಿಖೆಯಾಗಿ ಇವ್ರಿಗೆ ಶಿಕ್ಷೆ ಆಗ್ಬೇಕು. ನೋಡಿ, 3 ದಿನ ಬಸವೇಶ್ವರ ನಗರ ಪೊಲೀಸರು ಸರಿಯಾಗಿ ಇವ್ರನ್ನ ಬೆಂಡೆತ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಬರುವಾಗ ಬಟನ್ ಬಿಚ್ಚಾಕೊಂಡು ಕೈಯಲ್ಲಿ ಸಿಸರ್ ಲೈಟ್ ಇಟ್ಕೊಂಡು ಸಿಗರೇಟ್ ಎಲ್ಲ ಹೊಡ್ಕೊಂಡು ಶೋಕಿ ಮಾಡ್ಕೊಂಡು ಬರ್ತಿರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ನಿಮ್ಗೆ ಹಾಗಾದ್ರೆ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಲದ್ದಿ ಇದೆಯಾ? ಥಾರ್ ಅನ್ನೋ ಒಂದು ಪಟ್ಟ ಬಂದ ಮೇಲೆ ಅಥವಾ ನಾನೇ ದೊಡ್ಡ ಜನ ಅಂತೇಳಿ ಒಂದು ತಲೆ ಮದ ಏರಿದ ಮೇಲೆ ಸಮಾಜದಲ್ಲಿ ನಾವು ಹೇಗಿರ್ಬೇಕಾಗತ್ತೆ, ನಮ್ಮ ನಡೆ ನುಡಿ ಎಲ್ಲ ಹೇಗಿರ್ಬೇಕು ಅನ್ನೋ ಒಂದು ಸಾಮಾನ್ಯ ಪರಿಜ್ಞಾನವೂ ಕೂಡ ನಿಮ್ಮ ಬಂಡವಾಳಿಗಿಲ್ವಲ್ಲ ಅನ್ನೋದೇ ಬಹಳ ಬೇಸರ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಏನಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಾಗರಾಜ್, ಈ ಪ್ರಕರಣದಲ್ಲಿ ಈಗ ಆ ಅಸಲಿ ಮಚ್ಚು ಸಿಕ್ತಾ? ಏನ್ ಹೇಳಿದ್ದಾರೆ ಪೊಲೀಸರ ತನಿಖೆ ವೇಳೆ? ಏನ್ ಬಾಯ್ ಬಿಟ್ಟಿದ್ದಾರೆ ನಾಗರಾಜ್? ರಂಜಿತ್, ಏನು ಮಚ್ಚನ್ನ ಹಿಡಿದುಕೊಂಡು ರೀಲ್ಸ್ ಮಾಡಿ ಸಾರ್ವಜನಿಕವಾಗಿ ಒಂದು ಭೀತಿ ಉಂಟು ಮಾಡುವ, ಭಯ ಉಂಟು ಮಾಡುವ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಜತ್ ಹಾಗೂ ವಿನಯ್ಗೆ ನಿನ್ನೆ ಏನು 24th ACJM ನ್ಯಾಯಾಲಯ ಒಂದು ಜಾಮೀನನ್ನ, ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಈ ಒಂದು ಪ್ರಕರಣದಲ್ಲಿ ನಿನ್ನೆ ಪೊಲೀಸರು ಬಹಳ ಸ್ಪಷ್ಟವಾಗಿ ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟರು. ಸುಮನಹಳ್ಳಿ ಬ್ರಿಡ್ಜ್ ಬಳಿ ಈ ಒಂದು ಮಚ್ಚನ್ನ ತೆಗೆದುಕೊಂಡು ಹೋಗಿ ಇವರು ಅದನ್ನ ಮುರಿದು ಅದನ್ನ ಸಾಕ್ಷಿಯನ್ನ ನಾಶ ಮಾಡಿದ್ದಾರೆ ಅಂತ ಹೇಳಿ, ಆದ್ರೂ ಏನು ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ನಮ್ಮ ಕಾನೂನಲ್ಲಿರ್ತಕ್ಕಂಥ ಶಿಕ್ಷೆ ಪ್ರಮಾಣ ಅದನ್ನೆಲ್ಲ ಪರಿಗಣಿಸಿ ಷರತ್ತುಬದ್ಧವಾಗಿ ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ನಿನ್ನೆ ಏನು ಕೋರ್ಟ್ ಆದೇಶ ಪ್ರತಿ ಸಿಗದ ಕಾರಣ ಇವರು ಇನ್ನೂ ಬಿಡುಗಡೆಯಾಗಿಲ್ಲ, ಇನ್ನು ಪರಪ್ಪನಗ್ರಹಾರ ಜೈಲಿನಲ್ಲೇ ಇರ್ತಕ್ಕಂಥದ್ದು. ಬಹುಶಃ ಇವತ್ತು ಆ ಒಂದು ಬಿಡುಗಡೆ ಆದೇಶ ಪ್ರತಿಯನ್ನ ಪರಪ್ಪನಗ್ರಹಾರ ಜೈಲಿಗೆ ತಲುಪಿಸಿ ಅಲ್ಲಿಂದ ಅವರು ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬಿಡುಗಡೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇಂಥ ವಿಚಾರದಲ್ಲಿ ಇಂಥ ಘಟನೆಗಳು ಪುನರಾವರ್ತನೆ ಆಗಬಾರದು, ಜೊತೆಗೆ ನೀವು ಯಾವುದೇ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಬಾರದು ಅಂತ ಹೇಳಿ ಬಹಳ ಖಡಕ್ ಆಗಿ ಷರತ್ತುಗಳನ್ನ ಹಾಕಿ ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಕೇವಲ ಏನು ಸಾರ್ವಜನಿಕವಾಗಿ ಭೀತಿ ಉಂಟು ಮಾಡಿದ್ದಲ್ದೇನೆ ಒಂದು ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದಕ್ಕೆ ಸ್ಪಷ್ಟವಾದಂತಹ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳನ್ನ ಆರಂಭಿಸಿರ್ತಕ್ಕಂಥದ್ದು. ರಂಜಿತ್, ಕರೆಕ್ಟ್ ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇಂತ ಶೋಕಿ ಮಾಡೋ ಬಂಡವಾಳು ಯಾಕೆ ಬೇಕು ಅಂತ ಇವರಿಗೆ ಕೈಯಲ್ಲಿ ಮಚ್ಚಿಡ್ಕೊಂಡ್ ಕೂಡ್ಲೆ ಇವರೇನು ದೊಡ್ಡ ಡಾನ್ ಆಗ್ತಾರಾ, ದೊಡ್ಡ ರೌಡಿ ಆಗ್ತಾರಾ, ದೊಡ್ಡ ಗೂಂಡ ಆಗ್ತಾರಾ? ಪ್ಲಾಸ್ಟಿಕ್ ಮಚ್ಚು ಅಂತ ಹೇಳಿ ಕಳ್ಳಾಟ ಮಾಡೋದು ಯಾಕೆ? ಆನಂತರ ಅದು ಅಸಲಿ ಮಚ್ಚು ಅಂತ ಹೇಳಿ ಪೊಲೀಸರ ತನಿಖೆಯಲ್ಲಿ ಬಾಯ್ ಬಿಡೋದು ಯಾಕೆ? ಅಲ್ಲಿ ಹೋಗಿ ನಾಟಕ ಮಾಡೋದು ಯಾಕೆ? ಮೀಸೆ ತಿರುವೋದು ಯಾಕೆ? ಆ ಮಚ್ಚು ತಿರ್ಸೋದು ಯಾಕೆ? ಈ ಬಂಡವಾಳು, ಈ ಶೋಕಿಗೋಸ್ಕರ ಈ ರೀತಿ ಮಾಡೋ ಬಂಡವಾಳು ಇವ್ರಿಗೆ ಬೇಕಾ? ರಜತ್ ಮತ್ತೆ ವಿನಯ್ಗೆ ಬೇಕಾ? ಸಾಮಾಜಿಕ ಜಾಲತಾಣದಲ್ಲಿ ನಾನೇ ಅಣ್ಣ, ನಾನೇ ದಾದಾ, ನಾನೇ ದಾಸ ಅಂತ ಹೇಳಿ ಎಲ್ಲ ಹೇಳುವಂತ ಇವರೆಲ್ಲ ಇದಾರಲ್ಲ, ಇಂಥವ್ರು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಕೈಯಲ್ಲಿ ಮಚ್ಚಿಡ್ಕೊಂಡು ಎಲ್ಲ ಕೊಲೆ ಮಾಡಿ ಕೊಚ್ಚಾಕಿ ರೊಚ್ಚಾಕಿ ಅಂತೇಳಿ ಹೇಳ್ತಾರ? ಏನ್ ಸಂದೇಶ ಕೊಡ್ತಿದ್ದಾರೆ ಹಾಗಾದ್ರೆ? ಪೊಲೀಸರು ಸರಿಯಾಗಿ ಮಾಡಿದ್ದಾರೆ, 3 ದಿನ ಒಳಗಡೆ ಕೂರಿಸಿದ್ದಾರೆ. ಇನ್ನು ಆ ಅಸಲಿ ಮಚ್ಚು ಯಾವುದು ಅಂತೇಳಿ ಗೊತ್ತಾಗಿಲ್ಲ. ಯಾವುದೋ ಪ್ಲಾಸ್ಟಿಕ್ ಮಚ್ಚು ತಗೊಂಡು ಇದರಲ್ಲೇ ನಾವು ಶೂಟಿಂಗ್ಗೋಸ್ಕರ ಈ ಮಚ್ಚನ್ನು ಬಳಸಿದ್ವಿ ಅಂತೇಳೆಲ್ಲ ಹೇಳೋದು, ಬಿಗ್ ಬಾಸ್ ಅಂತ ದೊಡ್ಡ ದೊಡ್ಡ ಶೋಗಳಿಗೆಲ್ಲ ಹೋಗಿ ಅಲ್ಲಿ ಪೋಸ್ ಕೊಡೋದು, ಹೊರಗಡೆ ಬಂದು ಮಚ್ಚಿಡ್ಕೊಂಡು ಹಾದಿ ಬೀದಿಯಲ್ಲೆಲ್ಲ ರೀಲ್ಸ್ ಮಾಡೋದು, ನಿಮ್ಮನ್ನು ಒಂದಿಷ್ಟು ಜನ ಫಾಲೋ ಮಾಡ್ತಾರ್ರಿ.
ನೀವೇನೋ ಗನಂದಾರಿ ಕೆಲಸ ಮಾಡಿದೀರಿ ಅಂತ ಹೇಳಿ ನಿಮ್ಮನ್ನೊಂದಿಷ್ಟು ಜನ ಹಿಂಬಾಲಕರು ನಿಮ್ಮನ್ನ ನೀವೇನ್ ಮಾಡ್ತೀರಿ ಅದನ್ನ ಫಾಲೋ ಮಾಡೋರು ಇರ್ತಾರೆ. ಸಮಾಜಕ್ಕೆ ಕೊಡುವಂತ ಸಂದೇಶ ಇದೇನೆ. ಹಾಗಾದ್ರೆ ನೀವು ಸರಿಯಾಗಿ ಮಾಡಿದ್ದಾರೆ ಪೊಲೀಸರು. ನಿಮ್ಗೆ ಏನಾಗಿದೆ ಕೂಲಂಕುಷವಾಗಿ ತನಿಖೆಯಾಗಿ ಇವ್ರಿಗೆ ಶಿಕ್ಷೆ ಆಗ್ಬೇಕು. ನೋಡಿ, 3 ದಿನ ಬಸವೇಶ್ವರ ನಗರ ಪೊಲೀಸರು ಸರಿಯಾಗಿ ಇವ್ರನ್ನ ಬೆಂಡೆತ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಬರುವಾಗ ಬಟನ್ ಬಿಚ್ಚಾಕೊಂಡು ಕೈಯಲ್ಲಿ ಸಿಸರ್ ಲೈಟ್ ಇಟ್ಕೊಂಡು ಸಿಗರೇಟ್ ಎಲ್ಲ ಹೊಡ್ಕೊಂಡು ಶೋಕಿ ಮಾಡ್ಕೊಂಡು ಬರ್ತೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ನಿಮ್ಗೆ ಹಾಗಾದ್ರೆ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಲದ್ದಿ ಇದೆಯಾ? ಠಾರ್ ಅನ್ನೋ ಒಂದು ಪಟ್ಟ ಬಂದ ಮೇಲೆ ಅಥವಾ ನಾನೇ ದೊಡ್ಡ ಜನ ಅಂತೇಳಿ ಒಂದು ತಲೆ ಮದ ಏರಿದ ಮೇಲೆ ಸಮಾಜದಲ್ಲಿ ನಾವು ಹೇಗಿರ್ಬೇಕಾಗತ್ತೆ, ನಮ್ಮ ನಡೆ ನುಡಿ ಎಲ್ಲ ಹೇಗಿರ್ಬೇಕು ಅನ್ನೋ ಒಂದು ಸಾಮಾನ್ಯ ಪರಿಜ್ಞಾನವೂ ಕೂಡ ನಿಮ್ಮ ಬಂಡ ಬಾಳಿಗಿಲ್ವಲ್ಲ ಅನ್ನೋದೇ ಬಹಳ ಬೇಸರ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಏನಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಾಗರಾಜ್, ಈ ಪ್ರಕರಣದಲ್ಲಿ ಈಗ ಆ ಅಸಲಿ ಮಚ್ಚು ಸಿಕ್ತಾ ಏನ್ ಹೇಳಿದ್ದಾರೆ ಪೊಲೀಸರ ತನಿಖೆ ವೇಳೆ, ಏನ್ ಬಾಯ್ ಬಿಟ್ಟಿದ್ದಾರೆ ನಾಗರಾಜ್? ರಂಜಿತ್, ಏನು ಮಚ್ಚನ್ನ ಹಿಡಿದುಕೊಂಡು ರೀಲ್ಸ್ ಮಾಡಿ ಸಾರ್ವಜನಿಕವಾಗಿ ಒಂದು ಭೀತಿ ಉಂಟು ಮಾಡುವ, ಭಯ ಉಂಟು ಮಾಡುವ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಜತ್ ಹಾಗೂ ವಿನಯ್ಗೆ ನಿನ್ನೆ ಏನು 24th ACJM ನ್ಯಾಯಾಲಯ ಒಂದು ಜಾಮೀನನ್ನ, ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಈ ಒಂದು ಪ್ರಕರಣದಲ್ಲಿ ನಿನ್ನೆ ಪೊಲೀಸರು ಬಹಳ ಸ್ಪಷ್ಟವಾಗಿ ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟರು. ಸುಮನಹಳ್ಳಿ ಬ್ರಿಡ್ಜ್ ಬಳಿ ಈ ಒಂದು ಮಚ್ಚನ್ನ ತೆಗೆದುಕೊಂಡು ಹೋಗಿ ಇವರು ಅದನ್ನ ಮುರಿದು ಅದನ್ನ ಸಾಕ್ಷಿಯನ್ನ ನಾಶ ಮಾಡಿದ್ದಾರೆ ಅಂತ ಹೇಳಿ, ಆದ್ರೂ ಏನು ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ನಮ್ಮ ಕಾನೂನಲ್ಲಿರ್ತಕ್ಕಂಥ ಶಿಕ್ಷೆ ಪ್ರಮಾಣ ಅದನ್ನೆಲ್ಲ ಪರಿಗಣಿಸಿ ಷರತ್ತುಬದ್ಧವಾಗಿ ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ನಿನ್ನೆ ಏನು ಕೋರ್ಟ್ ಆದೇಶ ಪ್ರತಿ ಸಿಗದ ಕಾರಣ ಇವರು ಇನ್ನೂ ಬಿಡುಗಡೆಯಾಗಿಲ್ಲ, ಇನ್ನು ಪರಪ್ಪನಗ್ರಹಾರ ಜೈಲಿನಲ್ಲೇ ಇರ್ತಕ್ಕಂಥದ್ದು. ಬಹುಶಃ ಇವತ್ತು ಆ ಒಂದು ಬಿಡುಗಡೆ ಆದೇಶ ಪ್ರತಿಯನ್ನ ಪರಪ್ಪನಗ್ರಹಾರ ಜೈಲಿಗೆ ತಲುಪಿಸಿ ಅಲ್ಲಿಂದ ಅವರು ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬಿಡುಗಡೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇಂಥ ವಿಚಾರದಲ್ಲಿ ಇಂಥ ಘಟನೆಗಳು ಪುನರಾವರ್ತನೆ ಆಗಬಾರದು, ಜೊತೆಗೆ ನೀವು ಯಾವುದೇ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಬಾರದು ಅಂತ ಹೇಳಿ ಬಹಳ ಖಡಕ್ ಆಗಿ ಷರತ್ತುಗಳನ್ನ ಹಾಕಿ ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಕೇವಲ ಏನು ಸಾರ್ವಜನಿಕವಾಗಿ ಭೀತಿ ಉಂಟು ಮಾಡಿದ್ದಲ್ದೇನೆ ಒಂದು ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದಕ್ಕೆ ಸ್ಪಷ್ಟವಾದಂತಹ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳನ್ನ ಆರಂಭಿಸಿರ್ತಕ್ಕಂಥದ್ದು. ರಂಜಿತ್, ಕರೆಕ್ಟ್ ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಪ್ಪಿಕೊಂಡಿದ್ದಾರಂತೆ. ಸಂತೋಷ್ ಎಂಬ ವ್ಯಕ್ತಿ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆಯಂತೆ. ಸದ್ಯ ಐಫೋನ್ ವಶಕ್ಕೆ ಪಡೆದು ಪೊಲೀಸರು ಸಂತೋಷ್ ವಿಚಾರಣೆ ನಡೆಸಿದ್ದಾರೆ. ಸುಮ್ಮನಹಳ್ಳಿ ಬ್ರಿಡ್ಜ್ ಸಾಕ್ಷ್ಯ ನಾಶದ ಸ್ಥಳವಾಯ್ತ? ದರ್ಶನ್ ಶಿಷ್ಯರು ಇಲ್ಲೇ ಸಾಕ್ಷ್ಯ ನಾಶ ಮಾಡಿದ್ಯಾಕೆ? ರೇಣುಕಾಸ್ವಾಮಿ ಮೃತದೇಹ ಶಿಷ್ಯರು ಇಲ್ಲಿಯೇ ಬಿಸಾಕಿದ್ದಾರಂತೆ. ಸದ್ಯ ಸ್ಟುಡಿಯೋ ಹಿಂಭಾಗದ ಜಾಗ